ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾನು ನಿಮ್ಮ ಮೋನಿಕಾ ಶ್ರೀಧರ್. ಬನ್ನಿ, ಇವತ್ತು ಯುಗಾದಿ ಹಬ್ಬದ ಸ್ಪೆಷಲ್ ಬೇವು ಬೆಲ್ಲ ಯಾವ ರೀತಿ ಮಾಡೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಈಗ ಮೊದಲೇದಾಗಿ ನಾನು ಇಲ್ಲಿ ಸಕ್ಕರೆನ ನೆನೆಸಿ ಇಟ್ಕೊಂಡಿದ್ದೀನಿ ನೀರನ್ನು ಹಾಕಿ. ಹಾಗೆ ಅದಕ್ಕೆ ಒಣ ದ್ರಾಕ್ಷಿ, ಚಿರಂಜಿ, ಸೋಂಪು, ಇದು ಕರ್ಬೂಜ ಹಣ್ಣಿನ ಬೀಜ, ಹಾಗೆ ಏಲಕ್ಕಿ, ಗಸಗಸೆ, ಇದು ಮಾವಿನಕಾಯಿ ತುರಿ, ಹಾಗೆ ಬಾದಾಮಿ, ಗೋಡಂಬಿ, ಒಣಕೊಬ್ಬರಿ. ಇದು ಏನು ಅಂದರೆ ಬೇವಿನ ಗಿಡದಲ್ಲಿ ಬಿಡುವಂತಹ ಹೂವು. ಅದು ಸ್ವಲ್ಪ ಡ್ರೈ ಆಗಿದೆ, ನಾನು ಮುಂಚೆನೇ ತಂದಿಟ್ಕೊಂಡಿದ್ದೆ, ಅದಕ್ಕೋಸ್ಕರ ಸ್ವಲ್ಪ ಡ್ರೈ ಆಗಿದೆ. ಇದು ಮುಖ್ಯವಾಗಿ ಹಾಕಲೇಬೇಕು ಬೇವಿಗೆ. ಇವತ್ತಿನ ವಿಶೇಷತೆ ಅಂದರೆ ಅದೇ ಅಲ್ವಾ, ಬೇವು ಬೆಲ್ಲ. ಅದಕ್ಕೋಸ್ಕರ ಹಾಗೆ ಕಡಲೆ ಪುಡಿ, ಇವೆಲ್ಲ ಬೇವಿಗೆ ಬೇಕಾಗುವಂತಹ ಸಾಮಗ್ರಿಗಳು. ಈಗ ಹೇಗೆ ಮಾಡೋದು ಅಂತ ನೋಡೋಣ. ನಮ್ಮ ಮನೆಯಲ್ಲಿ ಯಾವ ರೀತಿ ಮಾಡ್ತೀವೋ ಆ ರೀತಿ ನಿಮಗೆ ತೋರಿಸ್ಕೊಡ್ತೀನಿ. ಹಾಗೆ ಇದಕ್ಕೆ ಹುಣಸೆ ಹಣ್ಣು ಕೂಡ ಬೇಕು, ಅದನ್ನು ಕೂಡ ನೆನೆ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ. ಇವಾಗ ಮೊದಲನೇದಾಗಿ ನಾನು ಇಲ್ಲಿ ಒಂದು ಚಿಕ್ಕದಾಗಿರುವಂತಹ ಕಡಾಯಿನ ಇಟ್ಕೊಂಡಿದ್ದೀನಿ. ಅದಕ್ಕೆ ಸೋಂಪನ್ನು ಹಾಕಿ ಹುರ್ಕೋಬೇಕು. ಇದು ಮೀಡಿಯಮ್ ಫ್ಲೇಮಲ್ಲೇ ಹುರ್ಕೊಳ್ಳಿ, ಇಲ್ಲ ಸೀದು ಹೋಗುತ್ತೆ. ಇದು ಸ್ವಲ್ಪ ಬಣ್ಣ ಚೇಂಜ್ ಆಗೋವರೆಗೂ ಹುರ್ಕೊಂಡ್ರೆ ಸಾಕು. ಇದನ್ನು ಒಂದು ಕಪ್ಪಿಗೆ ತಗೊಳ್ತಾ ಇದ್ದೀನಿ. ಹಾಗೆ ಅದೇ ಕಡಾಯಲ್ಲಿ ನಾನು ಇಲ್ಲಿ ಗಸಗಸೆನ ಹಾಕ್ಕೊಂಡಿದ್ದೀನಿ. ಇದನ್ನು ಕೂಡ ಸ್ವಲ್ಪ ಲೋ ಫ್ಲೇಮಲ್ಲೇ ಹುರ್ಕೋಬೇಕಾಗುತ್ತೆ. ಇದನ್ನು ಕೂಡ ಹುರಿದಾದ್ಮೇಲೆ ನಾನು ಒಂದು ಕಪ್ಗೆ ತಗೊಳ್ತಾ ಇದ್ದೀನಿ. ಇವೆರಡು ತಣ್ಣಗಾದ್ಮೇಲೆ ಒಂದು ಮಿಕ್ಸರ್ ಜಾರ್ ತೊಗೊಂಡು ಅದಕ್ಕೆ ಸೋಂಪು ಮತ್ತು 2 ಏಲಕ್ಕಿನ ತಗೊಳ್ತಾ ಇದ್ದೀನಿ ನಾನು ಇಲ್ಲಿ. ಇವೆರಡು ಏಲಕ್ಕಿನ ಇದರಲ್ಲೇ ಮಿಕ್ಸರ್ ಜಾರಲ್ಲೇ ಹಾಕ್ಕೊಳ್ಳಿ. ಹಾಗೆ ಒಣ ಕೊಬ್ಬರಿ ತುರಿ, ಇವ 3 ಪೌಡರ್ ಮಾಡಿ ಇಟ್ಕೊಳ್ಳಿ. ಇಲ್ಲಿ ನೋಡಿ ಸಕ್ಕರೆ ಕರಗಿದೆ, ಅದಕ್ಕೆ ನಾನು ಹುಣಸೆ ಹಣ್ಣಿನ ರಸವನ್ನು ಹಾಕ್ತಾಯಿದ್ದೀನಿ. ನೀವು ಹುಣಸೆ ಹಣ್ಣಿನ ರಸದ ಬದಲಾಗಿ ನೀವು ನಿಂಬೆ ಹಣ್ಣಿನ ರಸ ಕೂಡ ಹಾಕ್ಕೋಬೋದು. ಇದು ಹಾಕ್ಕೊಂಡು ನೋಡಿ ನಾನು ಕಲಿಸ್ಕೊಂಡಿದ್ದೀನಿ. ಇವಾಗ ಕಡಲೆ ಪುಡಿಯನ್ನು ಸೇರಿಸ್ತಾ ಇದ್ದೀನಿ. ನೋಡಿ ಸ್ವಲ್ಪ ಸ್ವಲ್ಪನೇ ಸೇರಿಸ್ತಾ ಬನ್ನಿ. ಇದಕ್ಕೆ ಇಷ್ಟೇ ಕ್ವಾಂಟಿಟಿ ಅಂತ ಇಲ್ಲ. ಸೊ ಕೆಲವೊಬ್ಬರ ಮನೆಯಲ್ಲಿ ಸ್ವಲ್ಪ ಗಟ್ಟಿಗೆ ಮಾಡ್ಕೊತಾರೆ, ಕೆಲವೊಬ್ಬರ ಮನೆಯಲ್ಲಿ ನೀರಿರುತ್ತೆ ಬೇವು. ನಮ್ಮ ಮನೆಯಲ್ಲಿ ಮೀಡಿಯಮ್ ಆಗಿ ಸ್ವಲ್ಪ ನೀರೇ ಇರುತ್ತೆ ಬೇವು. ನೋಡಿ ಕನ್ಸಿಸ್ಟೆನ್ಸಿ ತೋರಿಸ್ತೀನಿ ನಾನಿವಾಗ. ನಮ್ಮ ತವರು ಮನೆಯಲ್ಲಿ ಸ್ವಲ್ಪ ಇದಕ್ಕಿಂತ ಗಟ್ಟಿಯಾಗಿ ಮಾಡ್ತೀವಿ, ಇಲ್ಲಿ ಇದೇ ರೀತಿ ಮಾಡ್ತಾರೆ. ಸೊ ನಾನು ಅದಕ್ಕೆ ಕೂಡ ಇಲ್ಲಿ ಯಾವ ರೀತಿ ಮಾಡ್ತಾರೋ ಅದೇ ರೀತಿಯನ್ನು ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ. ಈ ರೀತಿ ಇದ್ದರೆ ಸಾಕು. ಇವಾಗ ಇದಕ್ಕೆ ನಾವು ಡ್ರೈ ಫ್ರೂಟ್ಸ್ನ ಹಾಕ್ಕೋಬೇಕಾಗುತ್ತೆ. ನಾನು ಆವಾಗಲೇ ಎಲ್ಲ ಡ್ರೈ ಫ್ರೂಟ್ಸನ್ನು ತೋರಿಸಿದ್ದೀನಲ್ವ ನಿಮಗೆ, ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಮೊದಲನೇದಾಗಿ ನಾನು ಪೌಡರ್ ಮಾಡಿ ಇಟ್ಕೊಂಡಿದ್ದೀನಲ್ವ ಸೋಂಪು ಮತ್ತು ಏಲಕ್ಕಿ, ಒಣ ಕೊಬ್ಬರಿ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಹಾಕ್ಕೊಂಡು ಆದಮೇಲೆ ಕೇರ್ ಬೀಜವನ್ನು ಹಾಕ್ಕೋಬೇಕು. ಸಾರಿ, ನಾನು ನಿಮಗೆ ಕೇರ್ ಬೀಜವನ್ನು ತೋರಿಸಿಲ್ಲ. ಇದನ್ನು ನಾನು ಬೆಳಗ್ಗೆನೇ ನೆನೆ ಹಾಕಿದ್ದೆ, ಅದಕ್ಕೆ ಸಿಪ್ಪೆ ತೆಗೆದು ಇವಾಗ ಇದಕ್ಕೆ ಸೇರಿಸ್ತಾ ಇದ್ದೀನಿ. ಇದು ಕೂಡ ಮುಖ್ಯವಾಗಿ ನಾವು ಬೇವಿನಲ್ಲಿ ಸೇರಿಸಲೇಬೇಕಾದ ಒಂದು ಡ್ರೈ ಫ್ರೂಟ್ಸ್ ಆಗಿದೆ. ಸೊ ಸಾರಿ, ನಾನು ನಿಮಗೆ ತೋರಿಸಿರಲಿಲ್ಲ. ಹಾಗೆ ನಾನು ಇಲ್ಲಿ ಬಾದಾಮಿ ಕೂಡ ಚಿಕ್ಕದಾಗಿ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಗೋಡಂಬಿನೂ ಕೂಡ ಹಾಕ್ತಾ ಇದ್ದೀನಿ. ಒಣ ದ್ರಾಕ್ಷಿ, ಎಲ್ಲವನ್ನು ಹಾಕಿ, ಹಾಗೆ ಇದು ಬೇವಿನ ಹೂವು, ಇದನ್ನು ಕೂಡ ಮುಖ್ಯವಾಗಿ ಸೇರಿಸಲೇಬೇಕು. ಎಲ್ಲ ಹಬ್ಬದಲ್ಲಿ ಸಿಹಿಗೆ ಮಾತ್ರ ಪ್ರಾಮುಖ್ಯತೆ, ಆದರೆ ಈ ಹಬ್ಬದಲ್ಲಿ ಬೇವಿಗೂ ಕೂಡ ಪ್ರಾಮುಖ್ಯತೆ ಇದೆ. ಹಾಗೆ ನಾನು ಇಲ್ಲಿ ಮಾವಿನಕಾಯಿ ತುರಿಯನ್ನು ಸೇರಿಸಿದ್ದೀನಿ. ಎಲ್ಲ ಸೇರಿಸಿ ಇದಾದಮೇಲೆ ನಾನು ಚಿರಂಜಿ ಮತ್ತು ಇದು ಕರ್ಬೂಜ ಹಣ್ಣಿನ ಬೀಜ ಅಂದರೆ ಮಸ್ಕ್ ಮೆಲನ್ ಸೀಡ್ಸ್, ಅದನ್ನು ಕೂಡ ಸೇರಿಸ್ತಾ ಇದ್ದೀನಿ. ನೋಡಿ ಇವಾಗ ಹಾಕ್ಕೊಳ್ತಾ ಇದ್ದೀನಿ ಅವನು ಕೂಡ. ಹಾಗೆ ಗಸಗಸೆ ಹುರ್ಕೊಂಡು ಇಟ್ಕೊಂಡಿದ್ವಲ್ಲ ಅದನ್ನು ಕೂಡ ಸೇರಿಸ್ಕೋಬೇಕು. ಇವಾಗ ಎಲ್ಲವನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ
ಈ ರೀತಿ ಮಿಕ್ಸ್ ಮಾಡಿಕೊಂಡ್ರೆ ನಮ್ಮ ಬೇವು ರೆಡಿ ಆಯಿತು. ನೋಡಿ ಈ ಕನ್ಸಿಸ್ಟೆನ್ಸಿಯಲ್ಲಿ ನಾನು ಮಾಡಿದ್ದೀನಿ. ಕೆಲವೊಬ್ಬರು ಇನ್ನೂ ಗಟ್ಟಿಯಾಗಿ ಮಾಡ್ಕೊತಾರೆ, ಹಾಗೆ ಕೆಲವೊಬ್ಬರು ಇದಕ್ಕೆ ಹಣ್ಣುಗಳನ್ನು ಕೂಡ ಆ್ಯಡ್ ಮಾಡ್ತಾರೆ. ನಾವು ಯಾವ ಹಣ್ಣನ್ನು ಆ್ಯಡ್ ಮಾಡಲ್ಲ ನಮ್ಮ ಮನೆಯಲ್ಲಿ. ಇದೇ ರೀತಿ ಡ್ರೈ ಫ್ರೂಟ್ಸಿಂದ ನಾವು ಬೇವು ಬೆಲ್ಲವನ್ನು ರೆಡಿ ಮಾಡ್ತೇವೆ. ಈ ಹಬ್ಬಕ್ಕೆ ವಿಶೇಷವಾದ ಖಾದ್ಯ ಅಂದರೆ ಬೇವು ಬೆಲ್ಲ. ಅದನ್ನು ನಾನು ನಿಮಗೆ ಸಿದ್ಧ ಮಾಡಿ ತೋರಿಸಿದ್ದೀನಿ. ನಿಮಗೆ ಈ ವಿಡಿಯೋ ಹಾಗೆ ಒಂದು ಲೈಕ್ ಕೊಡಿ, ಹಾಗೆ ಪೂರ್ತಿಯಾಗಿ ಸ್ಕಿಪ್ ಮಾಡದೆ ವಿಡಿಯೋನ ನೋಡಿ ಸಪೋರ್ಟ್ ಮಾಡಿ. ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.